ಈಗಿನ ನಟರಿಗೆ ಸ್ಟಾರ್ಡಮ್ ಹ್ಯಾಂಡಲ್ ಮಾಡೋಕೆ ಬರ್ತಾ ಇಲ್ವಾ? ಕಪ್ಪು ನಾಯಿ ಬಿಳಿ ನಾಯಿ ಕತೆ ಹೇಳಿದ್ಯಾಕೆ ಪ್ರಕಾಶ್ ರಾಜ್? ಅಣ್ಣ ಅವರು ಕಮಲ್ ಹಾಸನ್ ರಜನಿಕಾಂತ್ ಅವರನ್ನ ಎಕ್ಸಾಂಪಲ್ ಕೊಟ್ಟಿದ್ಯಾಕೆ ವರ್ಸಟೈಲ್ ಆಕ್ಟರ್? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಇನ್ನು ಇದೇ ವಿಚಾರವಾಗಿ ಪ್ರಕಾಶ್ ರಾಜ್ ಅವರನ್ನ ಕೇಳಿದಾಗ ಅವರು ನೇರವಾಗಿ ಏನನ್ನೂ ಹೇಳಲಿಲ್ಲ. ಮೊದಲಿಗೆ ದರ್ಶನ್ ಪ್ರಕರಣದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಾವು ಬೇರೆ ಬೇರೆ ವಿಚಾರದ ಬಗ್ಗೆ ಮಾತಾಡೋಣ, ಧ್ವನಿ ಆಗೋಣ ಅಂತ ಒಂದಷ್ಟು ವಿಷಯದ ಬಗ್ಗೆ ಮಾತನಾಡಿದ್ರು. ಅದರಂತೆ ಅಂಗನವಾಡಿ ಕಾರ್ಯಕರ್ತೆಯರ ಸಂಬಳ ಜಾಸ್ತಿ ಆಗ್ತಿಲ್ಲ, ಆಟೋ ಚಾಲಕರಿಗೆ ಬೈಕ್ ಸವಾರರಿಂದ ತೊಂದರೆ ಆಗ್ತಿದೆ, ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಅಡುಗೆ ಮಾಡುವವರಿಗೆ ತಿಂಗಳಿಗೆ 3,000 ರೂಪಾಯಿ ಸಂಬಳ, ಅದ್ರ ಬಗ್ಗೆ ಮಾತಾಡೋಣ. ಮಿಕ್ಕವರೆಲ್ಲ ಬಹಳ ಬ್ಯುಸಿಯಾಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣವಾ ಅಂತ ಮಾರ್ಮಿಕವಾಗಿ ಮಾತು ಶುರು ಮಾಡಿದ್ರು. ಘಟನಾವಳಿಗಳು ಎಲ್ಲ ಮಾತಾಡ್ತಾ ಇದ್ದಾರೆ ಒಂದೂವರೆ ತಿಂಗಳಿಂದ. ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು, ಸೂರಜ್ ರೇವಣ್ಣನ್ ಬಗ್ಗೆ ಮಾತಾಡ್ಬೇಕು, ಪ್ರಜ್ವಲ್ ರೇವಣ್ಣನ್ ಬಗ್ಗೆ ಮಾತಾಡ್ಬೇಕು, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ? ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ. ಇದು ಒಂದೂವರೆ ತಿಂಗಳಿಂದ ಎಲ್ಲರೂ ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಆಮೇಲೆ ಆಟೋ ಡ್ರೈವರ್ಸ್, ಈ ಬೈಕ್ ಡ್ರೈವರ್ಸ್ ಇಂದ ತೊಂದರೆ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಅಡಿಗೆ ಮಾಡ್ತಾರಲ್ಲ, ಅವ್ರಿಗೆ 3,000 ರೂಪಾಯಿ ಸಂಬಳ ತಿಂಗಳಲ್ಲಿ, ಅವ್ರು ಖರೀದಿ ಏನ್ ಮಾಡ್ತಾರೆ ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ. ಬಿತ್ತಿಯವರೆಲ್ಲ ಬಹಳ ಬ್ಯುಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ. ಆದ್ರೆ ಒಮ್ಮೆ ಮಾತಾಡಲು ಶುರು ಮಾಡಿದ್ರೆ ಮಲೆನಾಡಿನಲ್ಲಿ ಮಳೆ ಸುರಿದಷ್ಟೇ ಸರಾಗವಾಗಿ ಅವರು ಮಾತನಾಡ್ತಾರೆ. ಏನೋ ಹೇಳ್ತಾನೆ, ತಾನು ಏನ್ ಹೇಳ್ಬೇಕು ಅಂತ ಇದೀನಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಈಗ್ಲೂ ಅಷ್ಟೇ, ಕಳೆದ 1 ತಿಂಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬ ಪ್ರಶ್ನೆಗೆ ಬಹಳ ಜಾಣ್ಮೆಯಿಂದ ತಳ್ಳಿ ಹಾಕಿದ್ದ ರೈ ಕನ್ನಡ ಚಿತ್ರರಂಗದ ಸದ್ಯದ ಪರಿಸ್ಥಿತಿಯ ಬಗ್ಗೆ, ಸೋಷಿಯಲ್ ಮೀಡಿಯಾವನ್ನ ಕೆಲವರು ಕೆಟ್ಟದಾಗಿ ಬಳಸಿಕೊಳ್ತಾ ಇರೋದ್ರ ಬಗ್ಗೆ, ತಂದೆ ಮಗನ ಸಂಬಂಧದ ಬಗ್ಗೆ, ಸ್ಟಾರ್ಡಮ್ ಸಂಭಾಳಿಸುವ ಬಗ್ಗೆ, ಕಲಿಕೆಯ ಬಗ್ಗೆ, ಹೀಗೆ ಹಲವು ವಿಷಯಗಳನ್ನ ಅವರು ಮಾತನಾಡಿದ್ರು. ಈಗ ಅಂತವರು ಸಿಗೋದೇ ಇಲ್ಲ. ನಮ್ಗೆ ಬಹಳಷ್ಟು ಯುವಕರು ಸ್ಟಾರ್ಡಮ್ಗೆ ತಯಾರಿಯಾಗುವುದಿಲ್ಲ. ಎಷ್ಟು ನಾವು ಅದನ್ನ ಇಳಿಸ್ಕೊಂಡು ಹೊರಗೆ ಬರ್ತೀವೋ ಅಷ್ಟು ಒಳ್ಳೇದು. ಇಲ್ಲದಿದ್ರೆ ಅದು ನಮ್ಮನ್ನ ಸುಟ್ಟು ಹಾಕುತ್ತೆ. ಕೆಲವರು ಕಲಿತಿದ್ದಾರೆ, ಕೆಲವರು ಕಲಿಯೋದಿಲ್ಲ ಎಂದು ಹೇಳೋ ಮೂಲಕ ಸ್ಟಾರ್ಡಮ್ನ ಭ್ರಮೆಯಲ್ಲಿರೋರಿಗೆ ಮಾತಿನಲ್ಲೇ ತಿವಿದ್ರು. ಸೋಲನ್ನ ತಡ್ಕೊಂಡ್ಬಿಡ್ಬೋದು. ನನ್ನ ಜೀವನದಲ್ಲೇ 3 ದಶಕಗಳ ಸಿನಿಮಾ ರಂಗದಲ್ಲೇ ಸಕ್ಸಸ್ ಇಂದ ಹಾಳಾದವ್ರನ್ನ ಜಾಸ್ತಿ ನೋಡಿದ್ದೇನೆ ನಾನು, ಫೇಲಿಯರ್ ಇಂದ ಹಾಳಾದವ್ರಿಗಿಂತ. ಅಂದ್ರೆ ಅದೊಂದು ನಶೆ. ಸೊ ಸಕ್ಸಸ್ ಆಗೋದು ದೊಡ್ಡ ವಿಷಯ ಅಲ್ಲ, ಅದನ್ನ ತಕ್ಕಿಸ್ಕೊಳ್ಳೋದು, ಅದನ್ನು ಉಳಿಸ್ಕೊಳ್ಳೋದು. ಅದಕ್ಕೆ ನಾವು ಅಪ್ಪಾಜಿಯಿಂದ ಹಿಡಿದು, ರಜನಿಕಾಂತ್ ಇಂದ ಹಿಡಿದು, ಕಮಲ್ ಹಾಸನ್ 4 ದಶಕಗಳು 5 ದಶಕಗಳು ಇದ್ದು ಅಂದ್ರೆ ಈಗ ನಮ್ಗೆ ಸಿಗೋದೇ ಇಲ್ಲ. ಆತರ ಹಿರಿಯರ್ ನಟರಾಗೋದಂದ್ರೆ ಹಿಂಗದು. ಇನ್ನೂ ಇವತ್ತು ಪ್ರಸ್ತುತವಾಗಿರೋದು ಪಾಪ ಯಂಗ್ಸ್ಟರ್ಸ್ ಗಳು ಪ್ರಿಪೇರ್ ಆಗಿರಲ್ಲ ಅದಕ್ಕೆ. ಸಡನ್ ಸ್ಟಾರ್ಡಮ್ ಬಂದ ತಕ್ಷಣ ಒಂದು ಎಷ್ಟು ಅದನ್ನ ಇಳಿಸ್ಕೊಂಡು ಹೊರಗಡೆ ಬರ್ತೀವೋ ಅಷ್ಟು ಒಳ್ಳೇದು. ಇಲ್ಲಿ ಅದು ಸುಟ್ಟಾಕತ್ತದು, ಅದು ನಮ್ಮನ್ನ ಸುಟ್ಟಾಕ್ಬಿಡುತ್ತೆ. ಅದನ್ನ ನಾವು ನೋಡ್ತಾ ಇದೀವಿ. ಕೆಲವರು ಕಲಿತಿದ್ದಾರೆ, ಕೆಲವರು ಕಲಿಯಲ್ಲ. ಅದಾದ್ಮೇಲೆ ಒಂದು 30 ವರ್ಷಗಳ ನಂತರ ಅವನು ವ್ಯಕ್ತಿತ್ವ ಆಗ್ತಾನ, ಒಂದು ಪರ್ಸನಾಲಿಟಿ ಆಗ್ತಾನ, ನಾವು ಅದನ್ನ ನೋಡ್ಬೇಕು. ಆ ಪರ್ಸನಾಲಿಟಿ ಅದು ಎಲ್ರಿಗೂ ಸಿಗಲ್ವಲ್ಲ ಸಾಧ್ಯತೆಗಳು. ನಮ್ಮ ಮುಂದೆ ದೊಡ್ಡ ದೊಡ್ಡ ಎಕ್ಸಾಂಪಲ್ಗಳಿವೆ. ಆತರ ಆಗೋದಾದ್ರೆ ಆಗ್ಲಿ. ಈಗೋ ಒಳ್ಳೆಯದಲ್ಲ. ಪ್ರತಿಯೊಬ್ಬರಿಗೂ ಈಗೋ ಇರಬೇಕು, ಅದು ಸ್ವಾಭಿಮಾನವಾಗುವವರೆಗೂ ಇರಬೇಕು. ಅದು ಅಹಂಕಾರವಾದ್ರೆ ಇಬ್ಬರಿಗೂ ಒಳ್ಳೆಯದಲ್ಲ ಎನ್ನುವ ಮೂಲಕ ನಾನು ನನ್ನಿಂದಲೇ ಅಂತ ಮೆರೆಯುವವರಿಗೆ ಪರೋಕ್ಷವಾಗಿ ಚಾಟಿ ಬೀಸಿದ್ರು. ಮನುಷ್ಯನು ಇರುತ್ತೆ. ತೆಲುಗು ಸಾಹಿತ್ಯದಲ್ಲಿ ಒಂದು ಮಾತಿದೆ, ಅಹಂಕಾರಂ ದಿಷಣ ಅಹಂಕಾರಂ. ಈಗೋ ಅನ್ನೋದು ಇರ್ಬೇಕು. ಅದು ಈಗೋ ಅನ್ನೋದು ಸ್ವಾಭಿಮಾನ ಆದ್ರೆ ಇರ್ಬೇಕು. ತುಂಬಾ ತಿನ್ ಲೈನ್ ಅದು. ಅದು ಅಹಂಕಾರ ಆಗ್ಬೋದು. ದಿಷಣ ಅಹಂಕಾರ ಅಂದ್ರೆ ನನ್ನನ್ನು ನಾನು ಗೌರವಿಸ್ಕೊಳ್ತೀನಿ, ನಾನು ನನ್ನನ್ನು ಮಾರ್ಕೊಳ್ಳಲ್ಲ. ಅದು ಕೂಡ ಕೆಲವು ಸಲ ಈಗೋ ತರ ಕಾಡುತ್ತೆ. ಸೊ ಯಾವ ಸನ್ನಿವೇಶದಲ್ಲಿ ಯಾರ ಜೊತೆ ಇಟ್ಕೋಬೇಕು, ಅದು ಇವಾಗ ನೋಡಿ, ಕೋಪ ಇದೆ, ಈಗೋ ಇದೆ, ಅದು ಇನ್ನೊಂದನ್ನು ಹುಟ್ಟಿಸೋಕ್ ಸಾಧ್ಯ ಆದ್ರೆ, ಇನ್ನೊಂದನ್ನು ಬೆಳೆಸೋಕ್ ಸಾಧ್ಯ ಆದ್ರೆ, ಒಂದೊಂದು ಧಾರ್ಮಿಕ ಕೋಪ ಆದ್ರೆ ಒಳ್ಳೇದಲ್ವಾ? ಈಗೋ ಒಂದು ಸ್ವಾಭಿಮಾನವಾಗಿದ್ರೆ ಒಳ್ಳೇದು. ಬಟ್ ಅದು ಅಹಂಕಾರವಾಗಿದ್ರೆ ಅದು ಇಬ್ಬರಿಗೂ ಒಳ್ಳೇದಲ್ಲ. ನಾವು ಅದನ್ನ ಆಯಾ ಸಿಚುವೇಶನ್ಗೆ ಚೇಂಜ್ ಆಗ್ತಾವೆ. ಒಂದು ಪದದ ಅರ್ಥ ಡಿಕ್ಷನರಿಗೆ ಸಿಗಲ್ಲ, ಆ ಸಂದರ್ಭದಲ್ಲಿ ಸಿಗುತ್ತೆ. ಆ ಪದ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀವೋ ಅದಕ್ಕೆ ಆ ಪದಕ್ಕೆ ಅರ್ಥ ಇರುತ್ತೆ ಹೊರತು ಈಗ ಒಂದ್ ತಕ್ಷಣ ಒಂದು ಡೆಫಿನೆಟ್ ಮೀನಿಂಗ್ ಅಂತ ಇರಲ್ಲ. ಅದು ಡಿಕ್ಷನರಿನಲ್ಲಿ ಇರುತ್ತೆ. ನಟನಾಗಲು ಜಿಮ್ ಹೋಗೋದಲ್ಲ. ಕೆಲವು ನಟರು ಸಹ ತಾವು ಜಿಮ್ಗೆ ಹೋಗಿಯೇ ನಟ ಆಗ್ತೀನಿ ಅಂತ ಅಂದ್ರೆ ಆಗೋದಿಲ್ಲ. ಭಾಷೆ, ಸಂಸ್ಕೃತಿ, ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದು, ಕಲೆಯ ಪ್ರಾಕಾರಗಳನ್ನ ಅರಿತುಕೊಳ್ಳೋದು ಮುಖ್ಯ ಅಂತ ಹೇಳಿ ಬಾಡಿ ಬೆಳೆಸಿದ್ರೆ ಸಾಲದು, ಬುದ್ಧಿ ಬೆಳೆಸ್ಕೊಳ್ಳಿ ಅನ್ನೋ ಕಿವಿ ಮಾತನ್ನ ಕೂಡ ಹೇಳಿದ್ರು. ಒಬ್ಬ ಕಲಾವಿದ ಬೆಳೆಯೋದು ಜನರ ನಂಬಿಕೆಯಿಂದ. ಒಬ್ಬ ಕಲಾವಿದ ಬೆಳೆಯೋದು ಬರೀ ಅವನ ಪ್ರತಿಭೆಯಿಂದ ಮಾತ್ರವಲ್ಲ,
ಜನರ ಪ್ರೀತಿಯಿಂದ ಮತ್ತು ಅದಕ್ಕಿಂತ ಜನರು ಅವನ ಮೇಲಿಟ್ಟಿರುವ ನಂಬಿಕೆಯಿಂದ ಅನ್ನೋ ಮೂಲಕ ಬೆಳೆದ ಮೇಲೆ ಜನರ ನಂಬಿಕೆಯನ್ನ ಉಳಿಸ್ಕೊಳ್ಳಿ ಅಂತ ಈಗಿನ ನಟರಿಗೆ ಕಿವಿ ಮಾತು ಹೇಳಿದ್ರು. ಮೊನ್ನೆ ನಾನು ರಾಯಣ್ಣ ಆಡಿಯೋ ಫಂಕ್ಷನ್ ಅಲ್ಲಿ ಇದ್ದೆ. ತಮಿಳು ಸಿನಿಮಾ ಸ್ಟಾರ್ಟ್ ಆಗಿ ಇವರು 30 ವರ್ಷ ಇರೋದು, 3 ದಶಕ ಆಗಿದೆ ನಾನು ಬಂದು ಅಂತ. ಆ ನನ್ನ ಮೊದಲನೇ ಸಿನಿಮಾಗೆ ರೆಹಮಾನ್ ಅವರು ಮ್ಯೂಸಿಕ್ ಆಗಷ್ಟೇ ಬಂದಿದ್ರು ಅವರು, ಡಿವೈಟ್ ಅಂತ ಸಿನಿಮಾ. ಬಟ್ 30 ದಶಕಗಳಲ್ಲಿ ಇನ್ನೂ ಇದೀವಲ್ಲ ಅನ್ನೋದು ನಮಗೆ ಸಂತೋಷವಾಗಿದೆ. ಅಂದ್ರೆ ಒಬ್ಬ ಕಲಾವಿದ, ಒಬ್ಬ ನಟ ಬೆಳೆಯೋದು ಅವನ ಪ್ರತಿಭೆಯಿಂದ ಮಾತ್ರ ಅಲ್ಲ, ಜನರ ಪ್ರೀತಿಯಿಂದ. ಅದಕ್ಕಿಂತ ಜಾಸ್ತಿ ಜನರು ಅವನ ಮೇಲೆ ಇಡೋ ನಂಬಿಕೆಯಿಂದ. ಆ ನಂಬಿಕೆಯನ್ನು ಉಳಿಸ್ಕೊಂಡಿದೀವ ಇನ್ನೂ 30 ವರ್ಷ ಅನ್ನೋದು ನಮ್ಮ ಹೆಮ್ಮೆ ಆಗತ್ತೆ. ಯಾಕಂದ್ರೆ ಅವನು ನಂಬ್ತಾನೆ, ನಂಬಿ ಒಂದು ವೇದಿಕೆ ಕೊಡ್ತಾನೆ. ಅದು ನಮ್ಮ ವೇದಿಕೆ ಅಷ್ಟೇ ಅಲ್ಲ. ಆಮೇಲೆ ನಿಮ್ ಇಷ್ಟ ಆಗ್ಬಿಟ್ರಂತೂ ನಿಮ್ಮನ್ನ ಪ್ರೀತಿಸೋ ಕಾರಣ ಹುಡುಕ್ತಾನ್ರಿ ಆ ಮನುಷ್ಯ. ಸೊ ನಾವು ರೆಹಮಾನ್ ಅಂತ ಅವ್ರನ್ನ ನೋಡಿದಾಗ ನಾನು ಬರೀ ನಟನ ಆಗದೆ ಒಂದು 26 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದು, ಡೈರೆಕ್ಟ್ ಮಾಡಿರೋದು, ಅಥವಾ ಇವತ್ತೊಂದು ನಿರ್ದಿಗಂತ ಒಂದು ರಂಗಭೂಮಿ ಮಾಡಿರೋದು, ಒಂದಷ್ಟು ಆಂಬುಲೆನ್ಸ್ ಗಳನ್ನ ಕೊಡೋದು, ಇನ್ನೇನೋ ಮಾಡೋದು. ರೆಹಮಾನ್ ಅಂತವ್ರು ಬರೀ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆಸ್ಕರ್ ತಗೊಂಡು ಒಂದು KM ಅಂತ ಒಂದು ಮ್ಯೂಸಿಕ್ ಸ್ಕೂಲ್ ಮಾಡಿ ಮುಂದಿನ ತಲೆಮಾರಿಗೆ ಒಂದು ಮ್ಯೂಸಿಕ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದು. ಅಂದ್ರೆ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಅವನು ಬೆಳೆದ ಎತ್ತರದಿಂದಲ್ಲ ನಾವು ಲೆಕ್ಕ ಹಾಕ್ಬೇಕಾಗಿರೋದು, ಅವನು ಎತ್ತರವಾಗಿ ಬೆಳೆದ್ರಿಂದ ಎಷ್ಟು ಜನರನ್ನು ಬೆಳೆಸ್ದ ಅನ್ನೋದ್ರ ಮೇಲೆ ಅವನ ಎತ್ತರ ನಾವು ಲೆಕ್ಕ ಹಾಕ್ತಾ ಹೋಗ್ಬೇಕು. ಬಿಳಿ ನಾಯಿ ಕಪ್ಪು ನಾಯಿ ಕತೆ ಹೇಳಿದ ರೈ. ಮಾಣಿಕ್ಯ ಒಳ್ಳೆಯದೆ, ಅದು ಕೋತಿ ಕೈಗೆ ಸಿಕ್ಕಿದ್ರೆ ಅದ್ರ ಬಗ್ಗೆ ನಾವು ಯೋಚಿಸಬೇಕು. ಪ್ಲಸ್ ಮೈನಸ್ ಇದ್ದೇ ಇರುತ್ತೆ. ಒಳಗಿನ ಅಸಹ್ಯವೂ ಹೊರಗೆ ಬರುತ್ತೆ, ವಿಕಾರಗಳೂ ಹೊರಗೆ ಬರುತ್ತಿವೆ. ಅವೆರಡೂ ಬರಬೇಕು. ಸೋಷಿಯಲ್ ಮೀಡಿಯಾಗಳು ಬಹಳ ಮುಖ್ಯವಾದ ವಿಷಯಗಳನ್ನ ತಲುಪಿಸೋಕೆ ಮಹತ್ವದ ಪಾತ್ರವನ್ನ ವಹಿಸುತ್ತಿದೆ. ಇದರಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದೂ ಇದೆ. ಅವೆರಡರಲ್ಲಿ ನಾವು ಯಾವುದನ್ನ ತೆಗೆದುಕೊಳ್ತೀವಿ ಅನ್ನೋದು ಬಹಳಾನೇ ಮುಖ್ಯ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದಲ್ಲಿ ಅನಂತನಾಗ್ ಒಂದು ಸಂಭಾಷಣೆ ಹೇಳ್ತಾರೆ. ನಮ್ಮೆಲ್ಲರಲ್ಲೂ ಕಪ್ಪು ನಾಯಿ ಬಿಳಿ ನಾಯಿ ಇರುತ್ತೆ. ಕಪ್ಪು ನಾಯಿ ಕೆಟ್ಟದ್ದು, ಬಿಳಿ ನಾಯಿ ಒಳ್ಳೇದು. ಅವೆರಡರಲ್ಲಿ ನಾವು ಯಾವುದಕ್ಕೆ ಊಟ ಜಾಸ್ತಿ ಹಾಕ್ತೀವಿ ಅನ್ನೋದು ಮುಖ್ಯ. ನಾವು ಎರಡನ್ನೂ ನೋಡ್ಬೇಕು. ಅಣು ಬಾಂಬ್ ಕಂಡು ಹಿಡಿದಿದ್ದು ಎನರ್ಜಿಗೆ, ಇನ್ನೊಬ್ಬರನ್ನ ಕೊಲ್ಲೋದಕ್ಕಲ್ಲ. ಇಲ್ಲಿ ನಮ್ಮ ಮನಸ್ಸಾಕ್ಷಿ, ಆತ್ಮಾವಲೋಕನ ಬಹಳಾನೇ ಮುಖ್ಯ. ಇದನ್ನ ಯಾರೋ ಒಬ್ರು ನೋಡೋದಿಲ್ಲ. ಹೆಣ್ಮಕ್ಳು ನೋಡ್ತಿರ್ತಾರೆ, ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಿರುತ್ತೆ. ಅವರಿಗೆ ನಾವೇನ್ ತಲುಪಿಸ್ಬೇಕು, ಯಾವುದು ಮುಖ್ಯ ಆಗ್ಬೇಕು ಅನ್ನೋದು ನಮ್ಮ ಕೈಲಿರೋದು. ಇವತ್ತಿನ ಯುವ ಜನಾಂಗದ ತಪ್ಪೇನೂ ಇಲ್ಲ. ಒಬ್ಬಿಬ್ರು ತಪ್ಪು ಮಾಡಿದ್ರೆ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ ಅನ್ನೋದು ತಪ್ಪು. ಲೆಟ್ಸ್ ಬಿ ರೆಸ್ಪಾನ್ಸಿಬಲ್ ಅಷ್ಟೇ. ನೋಡಿ, ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ಮೀಡಿಯಾ. ಮಾಣಿಕ್ಯ ಒಳ್ಳೆದೆ, ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬೇಕು. ಪ್ಲಸ್ಸು ಮೈನಸ್ಸು ಎರಡೂ ಇರುತ್ತೆ. ಒಂದು ಒಳಗಿನ ಅಸಹ್ಯನೂ ಹೊರಗಡೆ ಬರುತ್ತೆ, ಒಂಥರ ವಿಕಾರಗಳು ಹೊರಗಡೆ ಬರ್ತಾ ಇದೆ, ಬರ್ಬೇಕು. ಅದೇ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಬೇಗ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನೆಲ್ಗಳು ಬರ್ತಾ ಇವೆ, ಇನ್ನೊಂದು ಬರ್ತಾ ಇವೆ. ಒಳ್ಳೇದೇನೆ, ಅದೇ ಒಳ್ಳೇದು ಎರಡೂ ಇರುತ್ತೆ. ಅದು ಯಾವ್ದು ತಗೊಳ್ತೀವಿ ಅನ್ನೋದಷ್ಟೇ. ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ನಲ್ಲ, ಅದು ಗೋಧಿ ಬಣ್ಣ ಸಾಧಾರಣ. ಅದರಲ್ಲಿ ಅನಂತನಾಗ್ ಒಂದು ಒಳ್ಳೆ ಡೈಲಾಗ್ ಇದೆ. ನಮ್ಮೆಲ್ಲರೂ ಒಳಗಡೆ ಒಂದು ಕಪ್ಪು ನಾಯಿ ಬಿಳಿ ನಾಯಿ ಎರಡೂ ಇರುತ್ತೆ. ನಾವು ಯಾವ ನಾಯಿ ಜಾಸ್ತಿ, ಕಪ್ಪು ನಾಯಿ ಕೆಟ್ಟದು, ಬಿಳಿ ನಾಯಿ ಒಳ್ಳೇದು. ನಾವು ಯಾವ್ದಕ್ಕೆ ಊಟ ಜಾಸ್ತಿ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾವು ಎರಡನ್ನೂ ನೋಡ್ತಾ ಹೋಗ್ಬೇಕು. ಅಂದ್ರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರ್ಬೋದು ಅಥವಾ ಮಾಧ್ಯಮದ ಬೆಳವಣಿಗೆ ಇರಬೇಕು, ಎಲ್ಲಾ ಬೆಳವಣಿಗೆ ನಡೀತಾ ಹೋಗ್ಬೇಕು. ಅಣುಬಾಂಬು ಕಂಡಿಡಿದಿದ್ದು ಎಲೆಕ್ಟ್ರಿಸಿಟಿಗೂ ಎನರ್ಜಿಗೆ, ಇನ್ನೊಬ್ಬನ ಕೊಲ್ಲಕ್ಕಲ್ಲ. ಹಂಗೆ ನಮ್ಮಲ್ಲಿಯ ಒಂದು ಮನಸ್ಸಾಕ್ಷಿ, ನಮ್ಮ ಆತ್ಮಾವಲೋಕನೆ, ನಾವು ಯಾವಾಗ ಏನು ಮಾತಾಡ್ತೀವಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವೊಂದು ನ್ಯೂಸ್ ಮಾಡಬೇಕಾದ್ರೆ, ಒಂದು ವಿಷಯವನ್ನ ತೋರಿಸ್ಬೇಕಾದ್ರೆ ಯಾರು ಒಬ್ಬರ ಮೇಲೆ ಅಲ್ವಲ್ಲ, ಹೆಣ್ಮಕ್ಳು ನೋಡ್ತಿರ್ತಾರೆ, ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ, ತಾಯಂದಿರು ನೋಡ್ತಿರ್ತಾರೆ. ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ. ಅವ್ರನ್ನ ನಾವೇನ್ ತಲುಪಿಸ್ಬೇಕು, ಯಾವ್ದು ಇಂಪಾರ್ಟೆಂಟ್ ಮಾಡ್ಕೋಬೇಕು, ಅದು ನಮ್ಮ ಕೈನಲ್ಲಿರೋದು. ಸೊ ಇವತ್ತಿನ ಯಂಗ್ಸ್ಟರ್ಸ್ ಏನು ತಪ್ಪೇನಿಲ್ಲ. ಒಬ್ಬರಿಬ್ಬರು ತಪ್ಪು ಮಾಡಿದ ತಕ್ಷಣ ಎಲ್ಲಾರನ್ನೂ ತಪ್ಪು ಅಂತಾರೆ. ಟುಡೇ ವಂಡರ್ಫುಲ್ ಆಗಿದ್ದಾರೆ. ಅವರು 40 ವರ್ಷ ಬದುಕೋ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಲೆಟ್ ಅಸ್ ಆಲ್ ಬಿ ರೆಸ್ಪಾನ್ಸಿಬಲ್. ಒಟ್ಟಾರೆ ನೇರವಾಗಿ ದರ್ಶನ್ ವಿಚಾರವಾಗಿ ಪ್ರಕಾಶ್ ರಾಜ್ ಮಾತನಾಡದಿದ್ರು ಅವರು ಹೇಳಿದಂತಹ ಹಲವು ವಿಚಾರಗಳು ಮಾರ್ಮಿಕವಾಗಿತ್ತು. ಕಲಾವಿದರು ಹೇಗಿರಬೇಕು, ಜನಪ್ರಿಯತೆ ಸಿಕ್ಕ ಮೇಲೆ ಹೇಗೆ ಹ್ಯಾಂಡಲ್ ಮಾಡಬೇಕು, ಒಬ್ಬ ಸೂಪರ್ ಸ್ಟಾರ್ ನಟನ ಜವಾಬ್ದಾರಿ ಏನು ಅನ್ನೋದನ್ನ ಪ್ರಕಾಶ್ ರಾಜ್ ಸವಿವರವಾಗಿ ಬಿಚ್ಚಿಟ್ರು. ದರ್ಶನ್ ಅಂತಲ್ಲ, ಯಾರೇ ಸ್ಟಾರ್, ಸೂಪರ್ ಸ್ಟಾರ್ ಆಗ್ಲಿ, ತಾನು ಆಕಾಶದಿಂದ ಉದುರಿದವನು ಅನ್ನುವ ರೀತಿ ಆಡದೆ ಕಾಲು ನೆಲದ ಮೇಲಿದ್ರೆ ಜನರ ನಂಬಿಕೆ ಪ್ರೀತಿ ಶಾಶ್ವತವಾಗಿ ಉಳಿಸಿಕೊಳ್ಳಬಹುದು. ಏನಂತೀರಾ? ಆನಂದ್ ಸಾಲುಂಡಿ, ನ್ಯೂಸ್ 18 ಕನ್ನಡ, ಫಿಲ್ಮ್ ಬ್ಯೂರೋ ಹೆಡ್.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.